ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ ಯಾರು ನಿಮ್ಮಿಂದ, ಯಾವ ವ್ಯಕ್ತಿ ನಿಮ್ಮಿಂದ ದೂರ ಆಗಿರ್ತಾರೆ ಅವ್ರು ಮತ್ತೆ ನಿಮ್ಮ ಲೈಫಲ್ಲಿ ವಾಪಸ್ ರಿಟರ್ನ್ ಬರ್ತಾರಾ ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಪರ್ಸ್ನಲ್ ಆಗಿ ಯಾರಿಗೆ ಟ್ಯಾರೋ ರೀಡಿಂಗ್ ತೊಗೊಳ್ಬೇಕು, ಪೆಂಡ್ಲಮ್ ರೀಡಿಂಗ್ ತೊಗೊಳ್ಬೇಕು, ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರೋ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬಾ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತಾ ಈ ಒಂದು ಚಾನಲ್ನ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೊಂದು ಸ್ಮಾಲ್ ಅಪ್ಡೇಟ್ ಮಾಡಲಿಕ್ಕಿತ್ತು. ಈ ಒಂದು ಸಂಡೇ ಅಂದರೆ ಈ 30 ಅಲ್ಲ, ನೆಕ್ಸ್ಟ್ ಸಂಡೇ, ಓಕೆನಾ, ಜುಲೈ 7th ಒಂದು ಒಪ್ಪನೋ ಸೆಲ್ಫ್ ಹೀಲಿಂಗ್ ಮೆಡಿಟೇಷನ್ನ ಮಾಡ್ತಾಯಿದ್ದೀನಿ. ಓಕೆ, ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಇಲ್ಲಿ ನಾನು ಸ್ಕ್ರೀನಲ್ಲಿ ಹಾಕ್ತೀನಿ ಅದರ ಡೀಟೇಲ್ಸ್ ಏನಿದೆ ಅಂತ ಹೇಳಿಬಿಟ್ಟು. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಆ ಒಂದು ಮೆಡಿಟೇಷನ್ ಕ್ಲಾಸಸ್ಗೆ ಜಾಯ್ನ್ ಆಗಿ. ಓಕೆನಾ, ಅಲ್ಲಿ ಫುಲ್ ಡೀಟೇಲ್ಸ್ನ ನಾನು ನಿಮಗೆ ಸ್ಕ್ರೀನಲ್ಲಿ ಹಾಕಿದ್ದೀನಿ, ಆಲ್ರೆಡಿ ಚೆಕ್ ಮಾಡಿ ಬರ್ತಾ ಇದೆ ಇವಾಗ. ಸೊ ಈ ಒಂದು ಮೆಡಿಟೇಷನ್ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಇಲ್ಲಿ ತುಂಬ ಜನ ಡಿಪ್ರೆಷನಲ್ಲಿ ಇರ್ತೀರಾ ಅಥವಾ ನಿಮ್ಮನ್ನು ನೀವು ತುಂಬಾ ಏನು ಹೇಳ್ಬೋದು ಡಿಮೋಟಿವೇಟ್ ಮಾಡೋವಂಥದ್ದಿರಲಿ, ಅಥವಾ ನಿಮ್ಮ ಒಂದು ಸ್ಟ್ರೆಂತ್ ಲೋ ಆಗಿರುತ್ತೆ, ನಿಮ್ಮ ಎನರ್ಜಿ ಲೋ ಆಗಿರುತ್ತೆ, ಅದನ್ನು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಲಿಕ್ಕೆ, ನಿಮ್ಮ ಲೈಫಲ್ಲಿ ಆ ಡಿಪ್ರೆಷನಿಂದ ಹೊರಗೆ ಬರಲಿಕ್ಕೆ ಈ ಒಂದು ಮೆಡಿಟೇಷನ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ, ಸೊ 7/7 ಒಂದು ಬ್ಯೂಟಿಫುಲ್ ಆಗಿರೋಂಥ ಡೇ ಅಂತ ಹೇಳ್ಬೋದು ಅವತ್ತಿನ ದಿನ. ಸೊ ಹಾಗಾಗಿ ನಾನು ಜುಲೈ 7th ಈ ಒಂದು ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯ್ನ್ ಆಗಿ. ಅಲ್ಲಿ ವಾಟ್ಸಪ್ಪಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರೋವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಅದು ಫುಲ್ ಡೀಟೇಲ್ಸ್ ಆಲ್ರೆಡಿ ಅಲ್ಲಿ ಸ್ಕ್ರೀನಲ್ಲಿ ಬರ್ತಾ ಇದೆ. ನಿಮಗೆ ಇನ್ನೂ ಇನ್ಫಾರ್ಮೇಷನ್ಸ್ ಆ ಒಂದು ಮೆಡಿಟೇಷನ್ ಬಗ್ಗೆ ಕೇಳಬೇಕು ಅಂತ ಇದ್ದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಈ ಒಂದು ಮೆಡಿಟೇಷನ್ ನಿಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ನಿಮ್ಮನ್ನು ನೀವು ಯಾವಾಗ ಹೀಲ್ ಮಾಡ್ತೀರಾ, ಓಕೆನಾ, ಸೊ ಆಗ ನಿಮಗೆ ಒಂದು ಸ್ಟ್ರೆಂತ್ ಬರುತ್ತೆ, ನಿಮ್ಮ ಲೈಫಲ್ಲಿ ಒಂದು ಸ್ಟ್ರಾಂಗ್ ಆಗಿರೋವಂಥ ಪವರ್ ಅನ್ನೋದು ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಈ ಒಂದು ಮೆಡಿಟೇಷನ್ ನಿಮಗೆ ಅಷ್ಟು ಒಂದು ಹೆಲ್ಪ್ ಮಾಡುತ್ತೆ ನಿಮ್ಮ ಲೈಫಲ್ಲಿ. ಓಕೆ, ಆ ಡಿಪ್ರೆಷನಿಂದ ಹೊರಗೆ ಬರಲಿಕ್ಕೆ, ನಿಮ್ಮನ್ನು ಒಂದು ಸ್ಟ್ರಾಂಗ್ ಮಾಡಲಿಕ್ಕೆ ಈ ಮೆಡಿಟೇಷನ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಜಾಯ್ನ್ ಆಗಿ. ಇಲ್ಲಿ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇವಾಗ ಇಲ್ಲಿ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮಗಿಲ್ಲಿ ಚಾಯ್ಸ್ ಆಗಿ 2 ಪೈಲ್ಗಳಿದೆ. ಇಲ್ಲಿ ಪೈಲ್ ನಂಬರ್ 1 ಆ್ಯಂಡ್ ಪೈಲ್ ನಂಬರ್ 2. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್, ಓಕೆನಾ, ಯಾವ ಪೈಲಲ್ಲಿದೆ ಆ ಒಂದು ಪೈಲನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂತಿದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ವಿಡಿಯೋನ ಪಾಸ್ ಮಾಡಿ ಬೇಕಿದ್ರೆ ಕಾರ್ಡ್ಗಳನ್ನ ಚೂಸ್ ಮಾಡ್ಕೊಳ್ಬೋದು. ಓಕೆ, ನೀವೀಗ ಕಾರ್ಡ್ನ ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫಸ್ಟ್ ಪೈಲ್, ಈ ಒಂದು ಪೈಲ್ನ ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮಿಂದ ದೂರ ಆಗಿರೋಂಥ ವ್ಯಕ್ತಿ ವಾಪಸ್ ನಿಮ್ಮ ಲೈಫಲ್ಲಿ ಬರ್ತಾರಾ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಅವರ ಫೇಸ್ ನೆನ್ಪು ಮಾಡ್ಕೊಳ್ಳಿ. ಅವ್ರ ಫೋಟೋ ಇದ್ದರೆ ನೋಡಿ, ಅವ್ರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ,
ಬಾಟಮ್ ಆಫ್ ದ ಕಾರ್ಡ್ 6 ಆಫ್ ಸಾರ್ಟ್ಸ್ ಬಂದಿದೆ. ಓಕೆ, ಇಲ್ಲಿ ನಿಮ್ಮ ಪರ್ಸನಿಂದ ನಿಮಗೆ ಏನೋ ಚೀಟ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಚೀಟ್ ಮಾಡಿ ನಿಮ್ಮಿಂದ ಅವರು ಸಪ್ರೇಟ್ ಆಗಿರುವಂಥದ್ದು. ಓಕೆ, ಇಲ್ಲಿ ಅವರಿಗೆ ತುಂಬಾ ಬಾಯ್ ಫ್ರೆಂಡ್ಸ್ ಇದ್ದಾರೆ ಅವ್ರ ಲೈಫಲ್ಲಿ, ಅಥವಾ ಗರ್ಲ್ ಫ್ರೆಂಡ್ಸ್ ತುಂಬಾ ಇದ್ದಾರೆ ಇಲ್ಲಿ. ಓಕೆನಾ? ಸೊ ಅಥವಾ ಅವರಿಗೆ ಜವಾಬ್ದಾರಿಗಳು ತುಂಬಾ ಇದೆ ಅಂತಲೇ ಹೇಳ್ಬೋದು ಅವ್ರ ಲೈಫಲ್ಲಿ. ಓಕೆನಾ? ಸೊ ಆ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸ್ಲಿಕ್ಕೋಸ್ಕರ ನಿಮ್ಮಿಂದ ಅವರು ಸಪ್ರೇಟ್ ಆಗಿರುವಂಥದ್ದು, ನಿಮ್ಮಿಂದ ದೂರ ಆಗಿರುವಂಥದ್ದು, ನಿಮ್ಮಿಂದ ಮೂವ್ ಆನ್ ಅಂತ ಹೇಳಿ ಆಗಿರುವಂಥದ್ದು. ಓಕೆನಾ? ಸೊ ಇಲ್ಲಿ ಕೆಲವೊಬ್ಬರಿಗೆ ನಿಮಗೆ ಚೀಟ್ ಮಾಡಿದ್ದೀನಿ ಅನ್ನೋವಂಥ ಒಂದು ಗಿಲ್ಟಿ ಫೀಲ್ ಅವರಿಗೆ ಕಾಡ್ತಾ ಇದೆ. ಓಕೆನಾ? ನಿಮಗೆ ಮೋಸ ಮಾಡಿದ್ದೀನಿ, ನಿಮಗೆ ಗೊತ್ತಿದ್ದು ಅಂದರೆ ಇಲ್ಲಿ ನಿಮಗೆ ನಿಮ್ಮ ಪರ್ಸನ್ ಬೇರೆ ಒಂದು ಪರ್ಸನ್ ಜೊತೆಗಿದ್ದಾರೆ ಅನ್ನೋವಂಥದ್ದು ನಿಮಗೆ ಗೊತ್ತಿದೆ ಆಲ್ರೆಡಿ. ಓಕೆನಾ? ಸೊ ಗೊತ್ತಿದೆ, ನಿಮಗೆ ಗೊತ್ತಿದೆ ಅಂತ ಅವರಿಗೂ ಗೊತ್ತಿದೆ ಇಲ್ಲಿ. ಸೊ ಅವರಿಗಿಲ್ಲಿ ತುಂಬಾ ಶೇಮ್ ಫೀಲ್ ಆಗ್ತಿದೆ, ಗಿಲ್ಟಿ ಫೀಲ್ ಆಗ್ತಿದೆ. ಸೊ ರಿಟರ್ನ್ ನಿಮ್ಮ ಲೈಫಲ್ಲಿ ಬರಬೇಕಾ ಬೇಡವಾ ಅನ್ನೋವಂಥದ್ದು ಅವರಿಗೆ ಇಲ್ಲಿ ಯೋಚನೆ ಆಗ್ತಾಯಿದೆ. ಆದರೂ ಇಲ್ಲಿ ನಿಮಗೆ ಅವ್ರ ಮೇಲೆ ತುಂಬಾ ಒಂದು ಬ್ಲೈಂಡಾಗಿ ನಂಬಿರೋವಂಥ ಪ್ರೀತಿ. ಓಕೆನಾ? ಸೊ ಅವರಂದರೆ ನಿಮಗೆ ತುಂಬಾ ಇಷ್ಟ. ಅವರು ಏನೇ ಮಿಸ್ಟೇಕ್ಸ್ ಮಾಡಿರ್ಬೋದು, ಆದರೂ ನಿಮಗೆ ಅವರಂದರೆ ತುಂಬ ಇಷ್ಟ. ಅವ್ರು ನಿಮ್ಮ ಲೈಫಲ್ಲಿ ಬಂದರೆ ನೀವು ಮತ್ತೆ ಅವ್ರನ್ನ ಏನು ಹೇಳ್ಬೋದು, ನಿಮ್ಮ ಲೈಫಲ್ಲಿ ತೊಗೊಳ್ಲಿಕ್ಕೆ ನೀವು ರೆಡಿಯಾಗಿದ್ದೀರಾ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಮನಸ್ಸು ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಚಂಚಲ ಅಂತ ಹೇಳ್ಬೋದು. ಓಕೆನಾ? ಸೊ ಏನು ಮಾಡಬೇಕು, ಒಂದು ಸಲ ನೀವು ಬೇಕು ಅಂತ, ನಿಮ್ಮ ಪ್ರೀತಿ ಬೇಕು ಅಂತ, ಇನ್ನೊಂದು ಸಲ ನಿಮ್ಮ ಪ್ರೀತಿ ಬೇಡ ಅಂತ. ಓಕೆ, ಥರ್ಡ್ ಪಾರ್ಟಿ ಜೊತೆಗೆ ಖುಷಿಯಾಗಿರೋಣ ಅಂಥೇಳಿ. ಓಕೆನಾ? ಸೊ ಇಲ್ಲಿ ಕೆಲವೊಂದು ಎನರ್ಜಿ ಪ್ರಕಾರ ನಿಮ್ಮನ್ನು ಬಿಟ್ಟು ಯಾವಾಗ ಅವ್ರು ಥರ್ಡ್ ಪಾರ್ಟಿ ಜೊತೆ ಹೋಗಿದ್ದಾರೋ ಅವರು ಥರ್ಡ್ ಪಾರ್ಟಿಯಿಂದ ಚೀಟ್ ಆಗಿರುವಂಥದ್ದು ಕಾಣಿಸ್ತಾ ಇದೆ ನನಗಿಲ್ಲಿ. ಓಕೆನಾ? ಆ ವ್ಯಕ್ತಿ ಅವರಿಗೆ ಮೋಸ ಮಾಡಿರುವಂಥದ್ದು. ಸೊ ಆ ವ್ಯಕ್ತಿ ಯಾವಾಗ ಮೋಸ ಮಾಡಿದ್ರು ಆಗ ಅವರಿಗೆ ನಿಮ್ಮ ಪ್ರೀತಿ ಏನು, ನಿಮ್ಮ ಬೆಲೆ ಏನು ಅನ್ನೋದು ಅವರಿಗೆ ಅರ್ಥ ಆಗಿದೆ. ಓಕೆನಾ? ಸೊ ಇಲ್ಲಿ ಅವರಿಗೆ ಚಾಯ್ಸಸ್ ಇತ್ತು, ಇಷ್ಟು ದಿನ ಅವರಿಗೆ ಅವ್ರ ಲೈಫಲ್ಲಿ ಚಾಯ್ಸಸ್ ಇತ್ತು. ಲಾಸ್ಟಲ್ಲಿ ನಿಮ್ಮ ಒಂದು ಚಾಯ್ಸನ್ನು ಇಟ್ಕೊಂಡಿದ್ರು. ಓಕೆನಾ? ಸೊ ಈಗಲೂ ಅವರು ನಿಮ್ಮನ್ನು ಚಾಯ್ಸ್ ಆಗೇ ಅವರು ನೋಡ್ತಾ ಇದ್ದಾರೆ. ಓಕೆನಾ? ನಿಮ್ಮ ಲೈಫಲ್ಲಿ ಅವರು ವಾಪಸ್ ರಿಟರ್ನ್ ಬಂದ್ರೂ ಅವ್ರು ನಿಮ್ಮನ್ನು ಚಾಯ್ಸ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಓಕೆನಾ? ಇಲ್ಲಿ ಬರೋವಂಥದ್ದು ಕಾಣಿಸ್ತಾ ಇದೆ, ರಿಟರ್ನ್ ನಿಮ್ಮ ಲೈಫಲ್ಲಿ ಬರೋವಂಥದ್ದು ಕಾಣಿಸ್ತಾ ಇದೆ. ಥರ್ಡ್ ಪಾರ್ಟಿ, ಎಸ್ ನೋಡಿ, ಥರ್ಡ್ ಪಾರ್ಟಿ ಇರೋ ಕಾರಣ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿರುವಂಥದ್ದು. ಓಕೆ, ಇಲ್ಲಿ ಮೇನ್ ರೀಸನ್ ಥರ್ಡ್ ಪಾರ್ಟಿನೇ ಅಂತ ಕಾಣಿಸ್ತಾ ಇದೆ. ಸೊ ಎಸ್, ಇಲ್ಲಿ ಕೆಲವೊಬ್ಬರಿಗೆ ಒಂದು 2 ಇಯರ್ಸ್ ಗ್ಯಾಪ್ ತಗೊಳ್ಳೋವಂಥದ್ದು, ಕೆಲವೊಬ್ಬರಿಗಿಲ್ಲಿ 3 ಮಂತ್, ಹಾಗೆ ಕೆಲವೊಬ್ಬರಿಗಿಲ್ಲಿ 6 ಮಂತಲ್ಲಿ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋವಂಥದ್ದು ಇದೆ. ಓಕೆನಾ? ಸೊ ಏಸ್ ಆಫ್ ಸಾರ್ಟ್ಸ್ ಕೂಡ ಬಂದಿದೆ ಇಲ್ಲಿ, ಹಾಗೆ ಕ್ವೀನ್ ಆಫ್ ಸಾರ್ಟ್ಸ್ ಕೂಡ ಬಂದಿದೆ. ಓಕೆನಾ? ಸೊ ಇಲ್ಲಿ ತುಂಬಾ ಹರ್ಟ್ ಆಗಿರೋ ಅಂಥದ್ದು. ಓಕೆನಾ? ನಿಮ್ಮ ಪರ್ಸನಿಂದ ನಿಮಗೆ ಅವರು ಮೋಸ ಮಾಡಿದ್ದಾರೆ, ಬಟ್ ನಿಮಗೆ ಅವ್ರ ಮೇಲೆ ತುಂಬ ಪ್ರೀತಿ ಇದೆ. ಆದರೂ ನಿಮ್ಮ ಮನಸ್ಸಲ್ಲಿ ಅವರಿಗೆ, ಅಂದರೆ ನಿಮ್ಮ ಮನಸ್ಸಲ್ಲಿ ಅವ್ರ ಬಗ್ಗೆ ತುಂಬಾ ಒಂದು ಬೇಜಾರಿನ ವಿಷಯನೇ ಇಟ್ಕೊಂಡಿದ್ದೀರ ಅಂತ ಕಾಣಿಸ್ತಾ ಇದೆ. ಓಕೆನಾ? ಸೊ ಇಲ್ಲಿ ನನ್ನ ಪ್ರೀತಿ ಅವಳಿಗೆ ಬೇಡ ಆಯಿತು, ಅಥವಾ ಅವನಿಗೆ ಬೇಡ ಆಯಿತು, ಈಗ ಅವರು ರಿಟರ್ನ್ ಬರ್ತಾ ಇದ್ದಾರೆ, ನಿಮಗೆ ಖುಷಿ ಇದೆ, ಹ್ಯಾಪಿ ಇದೆ, ಆದರೂ ನಿಮ್ಮ ಮನಸ್ಸಲ್ಲಿ ಒಂದು ಅವ್ರ ಬಗ್ಗೆ ಈ ಥರ ಮಾಡಿದ್ರಲ್ಲ ಅನ್ನೋವಂಥದ್ದು ನಿಮ್ಮ ಮನಸ್ಸಲ್ಲಿ ಇವತ್ತಿಗೂ ಕೊರಗಿದೆ. ಓಕೆನಾ? ಅವ್ರ ಮನಸ್ಸಲ್ಲೂ ಕೊರಗಿದೆ, ನಿಮ್ಮ ಮನಸ್ಸಲ್ಲೂ ಕೊರಗಿದೆ, ಬಟ್ ಇಲ್ಲಿ ಇಬ್ಬರೂ ಹ್ಯಾಪಿಯಾಗಿಲ್ಲ. ಓಕೆನಾ? ಸೊ ಇಲ್ಲಿ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಅವರು ಮತ್ತೆ ಬರೋವಂಥ ಚಾನ್ಸಸ್ ತುಂಬಾ ಕಾಣಿಸ್ತಾ ಇದೆ ಇಲ್ಲಿ. ಸೊ ಕಪ್ಸ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ. ಓಕೆ, ಸೊ ಏಂಜಲ್ ಏನು ಹೇಳ್ತಾರೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಈ ಕಾರ್ಡ್ ಬೇಡ. ರಿಮೈನ್ ಪಾಸಿಟಿವ್. Trust. No need to worry. ಓಕೆ, ಇಲ್ಲಿ ನೀವು ನಿಮ್ಮ ಪರ್ಸನಿಗೆ 1 minute. ಓಕೆ, ಇಲ್ಲಿ ನೀವು ನಿಮ್ಮ ಪರ್ಸನಿಗೆ ಫೈನಾನ್ಷಿಯಲಿ ತುಂಬಾ ಹೆಲ್ಪ್ ಮಾಡಿದ್ದೀರಾ. ಓಕೆ,
ಅವರಿಲ್ಲಿ ನಿಮ್ಮ ಹತ್ರ ಫೈನಾನ್ಷಿಯಲಿ ಏನು ಹೇಳ್ಬೋದು ಹೆಲ್ಪ್ ತಗೊಳ್ಳೋವರೆಗೂ ನಿಮ್ಮ ಜೊತೆ ಅವರು ಹ್ಯಾಪಿಯಾಗಿ ಖುಷಿಯಾಗಿ ಇದ್ದರು ನಿಮ್ಮ ಜೊತೆಗೆ. ಸೊ ಅವ್ರಿಗೆ ಯಾವಾಗ ಫೈನಾನ್ಷಿಯಲಿ ಅವರು ಸ್ಟ್ರಾಂಗ್ ಆದರೂ ನೆಕ್ಸ್ಟ್ ಮೂಮೆಂಟ್ ನಿಮಗೆ ಅವರು ಚೀಟ್ ಮಾಡಿರೋ ಅಂಥದ್ದು ಕಾಣಿಸ್ತಾ ಇದೆ ನನಗಿಲ್ಲಿ. ಓಕೆ, ಸೊ ಬಟ್ ಏನೇ ಆದರೂ ಅವ್ರಿಗೆ ಆ ಒಂದು ಗಿಲ್ಟಿ ಫೀಲ್ ಅನ್ನೋದು ಇದೆ. ಓಕೆನಾ, ಇಲ್ಲಿ ನಿಮ್ಮಿಂದ ಸಪ್ರೇಟ್ ಆಗಿರೋ ಅಂಥದ್ದು ಇರ್ಬೋದು ಅಥವಾ ನಿಮಗೆ ಅವ್ರು ಚೀಟ್ ಮಾಡಿರೋ ಅಂಥದ್ದು ಇರ್ಬೋದು. ಬಟ್ ಅವ್ರಿಗೆ ಇಲ್ಲಿ ತುಂಬಾ ಗಿಲ್ಟಿ ಫೀಲ್ ಅಂತ ಇಲ್ಲಿ ಕಾಡ್ತಾ ಇದೆ ಅವರಿಗೆ. ಓಕೆ, ಇಲ್ಲಿ ಕೆಲವೊಬ್ಬರಿಗೂ ತುಂಬ ಟ್ರಸ್ಟ್ ಇಶ್ಯೂಸ್ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ಹೇಗೆ ಟ್ರಸ್ಟ್ ಮಾಡಬಹುದು, ಅವ್ರು ಯಾವಾಗ ನಿಮ್ಮಿಂದ ಅವ್ರು ಸಪ್ರೇಟ್ ಆದರೂ ಹಾಗೆ ರಿಟರ್ನ್ ಬಂದರು ಮತ್ತು ಸಪ್ರೇಟ್ ಆದರು, ಈ ಥರ ಆನ್ ಆ್ಯಂಡ್ ಆಫ್ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಬಟ್ ಆ ಒಂದು ಆನ್ ಆ್ಯಂಡ್ ಆಫ್ ಆಗೋ ಟೈಮಲ್ಲಿ ನಿಮಗೆ ಅವ್ರ ಮೇಲೆ ಇರೋವಂಥ ಟ್ರಸ್ಟ್ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತಲೇ ಹೇಳ್ಬೋದು. ಓಕೆನಾ, ಸೊ ಆದಷ್ಟು ಪಾಸಿಟಿವ್ ಆಗಿರಿ, ನೋ ನೀಡ್ ಟು ವರಿ ಅಂತ ಹೇಳಿ ಬಂದಿದೆ. ಟೆನ್ಷನ್ ಮಾಡ್ಕೊಂಬೇಡಿ, ಈ ಪ್ರೀತಿಲಿ ಏನು ಆಗಬೇಕಂತ ಇಚ್ಛೆ ಇರುತ್ತೋ ಅದೇ ಥರನೇ ಆಗುತ್ತೆ. ಓಕೆ, ಸೊ ಡೋಂಟ್ ವರಿ. ಹಾಗೆ ಏಂಜಲ್, ರೊಮ್ಯಾಂಟಿಕ್ ಏಂಜಲ್ ಏನು ಹೇಳ್ತಿದ್ದಾರೆ ಅಂತ ಹೇಳಿ ಚೆಕ್ ಮಾಡೋಣ. getting to know each other. Okay, worth waiting. Okay, ವೇಟ್ ಮಾಡ್ತಾ ಇದ್ದೀರಾ. ಇಲ್ಲಿ ನಿಮ್ಮಿಂದ ಅವ್ರು ಸಪ್ರೇಟ್ ಆದಾಗಿಂದ ನೀವು ತುಂಬಾ ಅವರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಇಲ್ಲಿ ಅವ್ರು ಯಾವಾಗ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ಹೇಳಿ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ. ಆ ವೇಟಿಂಗಿಗೆ ಇಲ್ಲಿ ಡೆಫಿನೆಟ್ಲಿ ಒಂದು ಅರ್ಥ ಸಿಗತ್ತೆ ಅಂತಲೇ ಹೇಳ್ಬೋದು. ಗೆಟ್ಟಿಂಗ್ ಟು ನೋ ಈಚ್ ಅದರ್, ಒಬ್ರನ್ನೊಬ್ರು ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಓಕೆನಾ, ಇಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ದು ಕಾಣಿಸ್ತಾ ಇದೆ ನಿಮ್ಮಿಬ್ಬರು ಮಧ್ಯ. ಇಲ್ಲಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ತಿಲ್ಲ. ಓಕೆನಾ, ಸೊ ನಿಮ್ಮ ವೇಯಲ್ಲಿ ನೀವು ಅವರು ಏನಂತೇಳಿ ಅರ್ಥ ಮಾಡ್ಕೊಂಡಿದ್ದೀರಾ, ಅವ್ರ ವೇಯಲ್ಲಿ ನೀವು ಏನಂತೇಳಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಓಕೆನಾ, ಸೊ ಇಲ್ಲಿ ಇಬ್ಬರು ಸ್ವಲ್ಪ ಕಮ್ಯುನಿಕೇಷನ್ ಕ್ಲಾರಿಟಿ ಬೇಕಾಗಿದೆ. ಇಬ್ಬರು ಕುತ್ಕೊಂಡು ಏನು ಪ್ರಾಬ್ಲಮ್ ಆಗಿದೆ ಅಥವಾ ಏನಾಗ್ತಿದೆ ನಿಮ್ಮ ಲೈಫಲ್ಲಿ, ರಿಲೇಷನ್ಶಿಪ್ಪಲ್ಲಿ ಏನಾಗ್ತಿದೆ ಅಂತ ಹೇಳಿ ಸ್ವಲ್ಪ ಇಬ್ಬರು ಮಾತಾಡಿಕೊಂಡು ಕ್ಲಿಯರ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ರಿಲೇಷನ್ಶಿಪ್ಪಲ್ಲಿ ಆಗ್ತಿರೋಂಥ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಅಂತ ಹೇಳಿ ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ, ಸೊ ಫೈನಲಿ ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರಾ ಅಂತಿದ್ರೆ ಬರಬೇಕು ಅನ್ನೋಂಥ ಮನಸ್ಸು ಅವರಿಗೂ ಇದೆ. ಬಟ್ ಏನಾಗತ್ತೋ ಅನ್ನೋವಂಥದ್ದು ಅವ್ರ ಭಯ ಕಾಡ್ತಾ ಇದೆ. ನೀವು ಅವ್ರನ್ನ ನಿಮ್ಮ ಲೈಫಲ್ಲಿ ವಾಪಸ್ ತಗೊಳ್ತಿರೋ, ರಿಟರ್ನ್ ಅವ್ರ ಲೈಫಲ್ಲಿ ಅವರಾಗಿ ನಿಮ್ಮ ಲೈಫಲ್ಲಿ ಬಂದರೆ ರಿಟರ್ನ್ ನೀವು ತಗೊಳ್ತಿರೋ ಇಲ್ವೋ ಅಂತ ಹೇಳ್ಬಿಟ್ಟು ಅವರಿಗೆ ತುಂಬಾ ಭಯ ಕಾಡ್ತಿದೆ. ಬಟ್ ಇಲ್ಲಿ ತುಂಬಾ ಶೇಮ್ ಫೀಲ್ ಮಾಡ್ತಿರೋ ಕಾರಣ ಹೇಗೆ ಹೋಗಲಿ ಅನ್ನೋವಂಥದ್ದು ಅವರಿಗೆ ಕಾಡ್ತಾ ಇದೆ ಮನಸ್ಸಲ್ಲಿ. ಓಕೆ, ಸೊ ಇದಾಗಿತ್ತು ಈ ಫಸ್ಟ್ ಫೈಲ್ ಯಾರು ಚೂಸ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್. ಓಕೆ, ಫೈಲ್ ನಂಬರ್ 2, ಈ ಒಂದು ಫೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ರಿಟರ್ನ್ ವಾಪಸ್ ಬರ್ತಾರಾ ಅಂತ ಹೇಳಿ ಈ ಒಂದು ರೀಡಿಂಗ್ನ ಚೆಕ್ ಮಾಡೋಣ. ಓಕೆ, ಫಸ್ಟ್ ಕಾರ್ಡ್ 4 ಆಫ್ ವ್ಯಾಂಡ್ಸ್ ಬಂದಿದೆ. ಕಂಗ್ರ್ಯಾಚುಲೇಷನ್. ಇಲ್ಲಿ ನಿಮ್ಮ ಓಕೆ, yes, the lover card, the high priestess. Wow, nice card. Okay, okay, ಸಿಕ್ಸ್ ಆಫ್ ವ್ಯಾಂಡ್ಸ್ ಬಂದಿದೆ. ಬಾಟಮ್ ಆಫ್ ದ ಕಾರ್ಡ್ ದ ಸನ್ ಕಾರ್ಡ್. ಓಕೆ, ನೈಸ್. ಇಲ್ಲಿ ನಿಮ್ಮ ಪರ್ಸನ್ ತುಂಬಾ ಚೈಲ್ಡಿಶ್ ಥರ ಬಿಹೇವ್ ಮಾಡುವಂಥದ್ದು. ಓಕೆ, ಇಲ್ಲಿ ಫಸ್ಟ್ ಕಾರ್ಡ್ ನಿಮಗೆ 4 ಆಫ್ ವ್ಯಾಂಡ್ಸ್ ಬಂದಿದೆ. ಓಕೆನಾ, ಸೊ ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ರಿಟರ್ನ್ ಬರಬೇಕು ಅನ್ನೋಂಥದ್ದು ಅವ್ರ ಮೈಂಡಲ್ಲಿದೆ. ಆದಷ್ಟು ಬೇಗ ನಿಮ್ಮ ಲೈಫಲ್ಲಿ ಒಂದು ಸೆಲೆಬ್ರೇಷನ್ ಅನ್ನೋದು ಕಾಣಿಸ್ತಾ ಇದೆ ನನಗಿಲ್ಲಿ. ಇಲ್ಲಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಮ್ಯಾರೇಜ್ ಫಿಕ್ಸ್ ಆಗಿ ನಿಮ್ಮಿಬ್ಬರ ಮಧ್ಯ ಮ್ಯಾರೇಜ್ ಫಿಕ್ಸ್ ಆದಮೇಲೆ ಇಲ್ಲಿ ಸಪ್ರೇಟ್ ಆಗಿದ್ದೀರಾ. ಯಾವುದೋ ಒಂದು ಫೈನಾನ್ಷಿಯಲ್ ಇಶ್ಯೂಸ್ಗೋಸ್ಕರ ನೀವಿಬ್ಬರು ಸಪ್ರೇಟ್ ಆಗಿದ್ದೀರಾ. ಓಕೆ, ಸೊ ಇಲ್ಲಿ ನಿಮ್ಮ ಲೈಫಲ್ಲಿ ತುಂಬ ಬ್ಯಾಲೆನ್ಸ್ ಮಾಡ್ತಿದ್ದೀರಾ. ನಿಮ್ಮಲ್ಲಿ ಏನು ಖುಷಿ ಇರ್ಬೋದು, ಸಂತೋಷ ಇರ್ಬೋದು, ದುಃಖ ಇರ್ಬೋದು, ಎಲ್ಲ ವಿಷಯಗಳನ್ನು ನೀವು ನಿಮ್ಮ ಪರ್ಸನ್ ಇಬ್ಬರು ತುಂಬಾ ಲೈಫಲ್ಲಿ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಎಲ್ಲ ವಿಷಯಗಳನ್ನು. ಓಕೆ, ಸೊ ಇಲ್ಲಿ
ದ ಲವರ್ಸ್ ಕಾರ್ಡ್ ಕೂಡ ಬಂದಿದೆ. ಡೆಫಿನೆಟ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಟ್ರೂ ಲವ್, ಒಂದು ಏನೇ ವಿಷಯ ಇದ್ರೂ ಓಪನ್ ಅಪ್ ಆಗಿ ಹೇಳ್ಕೊಳ್ತಿದ್ರಿ ಎಲ್ಲ ವಿಷಯಗಳನ್ನು. ಓಕೆ, ಸೊ ಇಲ್ಲಿ ಡೆಫಿನೆಟ್ಲಿ ಈ ಒಂದು ಪ್ರೀತಿಯಲ್ಲೊಂದು ಬೆಳಕು ಅನ್ನೋವಂಥದ್ದು ಬರ್ತಿದೆ ಅಂತಲೇ ಹೇಳ್ಬೋದು. ಓಕೆನಾ? ಸೊ ಅವರು ಕೂಡ ವೇಟಿಂಗಲ್ಲಿದ್ದಾರೆ, ನಿಮ್ಮ ಪರ್ಸನ್ ಕೂಡ ವೇಟಿಂಗಲ್ಲಿದ್ದಾರೆ, ನಿಮ್ಮ ಲೈಫಲ್ಲಿ ಬರಬೇಕು. ಇಲ್ಲೇನೋ ಫ್ಯಾಮಿಲಿ ಇಶ್ಯೂಸ್ಗೋಸ್ಕರ ನೀವಿಬ್ಬರು ಜಗಳ ಮಾಡ್ಕೊಂಡಿದ್ರಿ, ಅಥವಾ ಫ್ಯಾಮಿಲಿಲಿ ಏನೋ ಪ್ರಾಬ್ಲಮ್ಸ್ ಆಗಿ ನೀವಿಬ್ಬರು ಸಪ್ರೇಟ್ ಆಗಿದ್ರಿ. ಸೊ ಇಲ್ಲಿ ಆಲ್ರೆಡಿ ಮದುವೆ ಆದರೂ ಕೂಡ ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು. ಡೆಫಿನೆಟ್ಲಿ ನಿಮ್ಮ ಒಂದು ಲವ್ ಲೈಫಲ್ಲಿ ಅಥವಾ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು, ಆ ಪ್ರಾಬ್ಲಮ್ಸ್ ಸಾಲ್ವ್ ಆಗಿ ಡೆಫಿನೆಟ್ಲಿ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ವಾಪಸ್ ರಿಟರ್ನ್ ನಿಮ್ಮ ಲೈಫಲ್ಲಿ ಬರೋ ಅಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಅವರು ಕೂಡ ಇಲ್ಲಿ ಪ್ರೇ ಮಾಡ್ತಿದ್ದಾರೆ ದೇವ್ರ ಹತ್ರ, ಈ ಒಂದು ರಿಲೇಷನ್ಶಿಪ್ ಸರಿಯಾಗ್ಲಪ್ಪ ಆದಷ್ಟು ಬೇಗ ಅನ್ನುವಂಥದ್ದು. ಓಕೆ, ಸೊ ಅವರಿಗೀಗ ಒಂದು ಅಲೋನ್ ಫೀಲ್ ಮಾಡ್ತಿದ್ದಾರೆ, ನಿಮ್ಮ ಒಂದು ವ್ಯಾಲ್ಯೂ ಅನ್ನೋದು ಅವರಿಗೀಗ ಅರ್ಥ ಆಗ್ತಾ ಇದೆ, ನೀವು ಬೇಕು ಅವ್ರ ಲೈಫಲ್ಲಿ ಅನ್ನೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆನಾ? ಸೊ ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ. ಇಲ್ಲಿ ಕೆಲವೊಬ್ಬರು ಫೈನಾನ್ಷಿಯಲ್ ಇಶ್ಯೂಸ್ಗೋಸ್ಕರ ಸಪ್ರೇಟ್ ಆಗಿದ್ರು, ಬಟ್ ಇವಾಗ ಆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲದು ಕ್ಲಿಯರ್ ಆಗಿದೆ, ಬಟ್ ರಿಲೇಷನ್ಶಿಪ್ ಇಲ್ಲ ಅನ್ನೋವಂಥದ್ದು ತುಂಬಾ ಫೀಲ್ ಮಾಡ್ತಾ ಇದ್ದೀರಾ. ಎಸ್, ಇಲ್ಲಿ ಫೀಲ್ ಮಾಡುವಂಥ ಅಗತ್ಯ ಇಲ್ಲ, ಆದಷ್ಟು ಬೇಗ ನಿಮ್ಮ ಲೈಫಲ್ಲಿ ನಿಮ್ಮ ಪರ್ಸನ್ ಬರುವಂಥದ್ದು ಕಾಣಿಸ್ತಾ ಇದೆ ನನಗಿಲ್ಲಿ. ಓಕೆ, ದ ಹರ್ಮಿಟ್ ಕಾರ್ಡ್ ಕೂಡ ಬಂದಿದೆ. ಎಸ್, ಏಂಜಲ್ ಏನು ಹೇಳ್ತಿದ್ದಾರೆ ಅಂತ ಹೇಳಿ ಚೆಕ್ ಮಾಡೋಣ. ಟೇಕ್ ಆ್ಯಕ್ಷನ್. ಓಕೆ, ಕಮ್ಯುನಿಕೇಟ್ ಕ್ಲಿಯರ್ಲಿ, ಟೇಕ್ ಆ್ಯಕ್ಷನ್ ಅಂಥೇಳಿ ಬಂದಿದೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವೇನೋ ಒಂದು ಆ್ಯಕ್ಷನ್ ತಗೊಳ್ಬೇಕು, ಏನೋ ಒಂದು ಮಾಡಬೇಕು ಅನ್ನೋವಂಥದ್ದು. ಎಸ್, ಚೂಸ್ ಎ ನ್ಯೂ ಡೈರೆಕ್ಷನ್. ಏನಾದರೂ ಒಂದು ಪ್ರಯತ್ನ ಮಾಡಿ ಈ ಒಂದು ರಿಲೇಷನ್ಶಿಪ್ಪನ್ನ ಸರಿ ಮಾಡ್ಕೊಳ್ಬೇಕು, ಅಥವಾ ನಿಮ್ಮ ಪರ್ಸನ್ನ ನಿಮ್ಮ ಲೈಫಲ್ಲಿ ವಾಪಸ್ ಕರ್ಕೊಂಬರಬೇಕು ಅನ್ನೋವಂಥದ್ದನ್ನು ಪ್ರಯತ್ನ ಮಾಡ್ತಾ ಇದ್ದೀರಾ. ಓಕೆ, ಸೊ ಅದಕ್ಕೆ ಏಂಜಲ್ ಹೇಳ್ತಿದ್ದಾರೆ ಚೂಸ್ ಎ ನ್ಯೂ ಡೈರೆಕ್ಷನ್, ಟೇಕ್ ಆ್ಯಕ್ಷನ್ ಅಂತೇಳಿ ಹೇಳ್ತಾ ಇದ್ದಾರೆ. ಕಮ್ಯುನಿಕೇಟ್ ಕ್ಲಿಯರ್ಲಿ, ನಿಮ್ಮ ಪರ್ಸನ್ ಜೊತೆಗೆ ಸ್ವಲ್ಪ ಇಲ್ಲಿ ಕ್ಲಿಯರಾಗಿ ಮಾತಾಡಿ. ಅವರಿಲ್ಲಿ ನಿಮ್ಮ ಜೊತೆ ಮಾತಾಡ್ತಾನೇ ಇಲ್ಲ, ಸೈಲೆಂಟ್ ಆಗಿದ್ದಾರೆ, ಫುಲ್ ಸೈಲೆಂಟ್ ಅಂತ ಹೇಳಿದ್ರೆ ನಿಮ್ಮ ಮುಖ ನೋಡ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಬಟ್ ಅವ್ರ ಮನಸ್ಸಲ್ಲಿ ತುಂಬಾ ಪ್ರೀತಿ ಇದೆ. ನಿಮಗೆ ಗೊತ್ತಿಲ್ಲದೇ ಅವ್ರು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ, ವಾಟ್ಸಪ್ಪಲ್ಲಿರ್ಬೋದು, ಸೋಷಿಯಲ್ ಮೀಡ್ಯಾದಲ್ಲಿರ್ಬೋದು, ಅಥವಾ ಪರ್ಸ್ನಲ್ಲಾಗಿ ನೀವೆಲ್ಲಿ ಹೊರಗಡೆ ಹೋಗ್ತೀರಾ, ಎಲ್ಲಿ ಬರ್ತೀರಾ, ಪ್ರತಿಯೊಂದನ್ನು ತಿಳ್ಕೊಳ್ತಾ ಇದ್ದಾರೆ. ನಿಮಗಿಲ್ಲಿ ಏನು ಅನ್ನಿಸ್ತಾ ಇದೆ, ನನ್ನ ಪರ್ಸನ್ ನನ್ನ ಬಗ್ಗೆ ಥಿಂಕೇ ಮಾಡ್ತಿಲ್ಲ, ಯೋಚನೆನೇ ಮಾಡ್ತಿಲ್ಲ ಅಂಥೇಳಿ, ಬಟ್ ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ. ಟ್ರೂ ಲವ್ ಇದೆ ಇದು. ಓಕೆನಾ? ನಿಮ್ಮ ಲವ್ ಲೈಫಿಗೆ ಏಂಜಲ್ ಬ್ಲೆಸ್ಸಿಂಗ್ ಕೂಡ ಇದೆ ಅಂತಲೇ ಹೇಳ್ಬೋದು. ಓಕೆ, ಕಮ್ಯುನಿಕೇಟ್ ಕ್ಲಿಯರ್ಲಿ, ನೀವಿಬ್ಬರು ಇಲ್ಲಿ ಕಮ್ಯುನಿಕೇಟ್ ಮಾಡ್ದೇ, ಇಲ್ಲಿ ನೀವು ಯಾವಾಗ ಸಪ್ರೇಟ್ ಆದ್ರಿ ಅವತ್ತಿಂದ ಮನಸ್ಸಲ್ಲೇ ಮಾತಾಡ್ತಿದ್ದೀರಾ. ಓಕೆ, ಸೊ ಇಲ್ಲಿ ಓಪನ್ ಅಪ್ ಆಗಿ ಮಾತಾಡ್ತಾ ಇಲ್ಲ, ಮಾತಾಡ್ಲಿಕ್ಕೆ ಹೋದರೆ ಜಗಳ ಆಗ್ತಿದೆ. ಸೊ ಹಾಗಾಗಿ ನೀವಿಬ್ಬರು ಇಲ್ಲಿ ಮಾತಾಡ್ತಾನೆ ಇಲ್ಲ. ಓಕೆನಾ? ಸೊ ಇಲ್ಲಿ ಯಾವಾಗ ನೀವು ಕಮ್ಯುನಿಕೇಟ್ ಮಾಡ್ತೀರಾ, ಒಂದು ಕ್ಲಾರಿಟಿಯಾಗಿ ಕ್ಲಿಯರಾಗಿ ಯಾವಾಗ ನಿಮ್ಮ ಪರ್ಸನ್ ಜೊತೆ ಕ್ಲಾರಿಟಿಯಾಗಿ ಮಾತಾಡ್ತೀರಾ, ಕಮ್ಯುನಿಕೇಟ್ ಮಾಡ್ತೀರಾ, ಆವಾಗ ಡೆಫಿನೆಟ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸರಿ ಹೋಗುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಏನು ಮಾಡಬೇಕಂತ ಇದ್ದೀರಾ, ಈ ರಿಲೇಷನ್ಶಿಪ್ ಬಗ್ಗೆ ಏನು ವರ್ಕ್ ಮಾಡಬೇಕಂತಿದ್ದೀರಾ ಮಾಡಿ. ಇಲ್ಲಿ ತುಂಬ ಜನ ಹೆಸಿಟೇಷನ್ ಮಾಡ್ಕೊಳ್ತಿದ್ದೀರಿ, ಏನು ಬೇಡ, ಈ ಒಂದು ರಿಲೇಷನ್ಶಿಪ್ ಬಗ್ಗೆ ನಮ್ಮ ಪರ್ಸನ್ ಜೊತೆ ಮಾತಾಡೋದೇ ಬೇಡ, ದೂರನೇ ಇರೋಣ ಅನ್ನುವಂಥದ್ದು. ಸೊ ನೀವು ಎಷ್ಟು ದಿನ ನೀವು ನಿಮ್ಮ ಮನಸ್ಸಲ್ಲಿ ನೀವು ಯಾವಾಗ ಗಡಿ ಹಾಕ್ಕೊಂಡು ಅಂದರೆ ಆ ಒಂದು ಚೌಕಟ್ಟಲ್ಲೇ ಇರ್ತೀರಾ, ನಿಮ್ಮ ಲೈಫ್ ಅಷ್ಟೇ ಇರುತ್ತೆ ಪ್ರೀತಿ ಲೈಫಲ್ಲಿ. ಓಕೆ, ಸೊ ಆದಷ್ಟು ಸ್ವಲ್ಪ ಕ್ಲಿಯರಾಗಿರಿ, ಮೈಂಡ್ ಯಾವಾಗಲೂ ಕ್ಲಿಯರಾಗಿ ಇಟ್ಕೊಂಡಿರಿ. ಅಟ್ರ್ಯಾಕ್ಷನ್ ಇದೆ, ನಿಮ್ಮಿಬ್ಬರ ಮಧ್ಯೆ ಒಂದು ಬ್ಯೂಟಿಫುಲ್ ಆಗಿರೋಂಥ ಅಟ್ರ್ಯಾಕ್ಷನ್ ಇದೆ ಅಂತಲೇ ಹೇಳ್ಬೋದು. ಓಕೆ, ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್. ನೋಡಿ, ನಿಮ್ಮನ್ನು ನೀವು ಎಷ್ಟು ಕಂಟ್ರೋಲ್ ಮಾಡ್ತೀರಾ ಅಷ್ಟು ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ಲೆಟ್ ಗೋ ಮಾಡಿ ಆ ಇಶ್ಯೂಸ್. ನಿಮ್ಮ ಕಂಟ್ರೋಲ್ ಏನು ಮಾಡ್ತೀರಾ ಅದನ್ನು ಬಿಟ್ಬಿಡಿ, ಕಂಟ್ರೋಲ್ ಮಾಡಿಬಿಡಿ. ನಿಮ್ಮ ಪ್ರೀತಿನಿರ್ಬೋದು, ನಿಮ್ಮ ಎಮೋಷನಲ್ ಇರ್ಬೋದು, ಎಮೋಷನ್ಸ್ನ ನೀವು ಯಾವಾಗ ಕಂಟ್ರೋಲ್ ಮಾಡ್ತೀರಾ ಪ್ರಾಬ್ಲಮ್ಸ್ ಆಗ್ತಾನೆ ಇರುತ್ತೆ. ಓಕೆ, ಸೊ ಲೆಟ್ ಗೋ ಮಾಡಿ. ರೀಕನ್ಸಿಲೇಷನ್, ಯು ಡಿಸರ್ವ್ ಲವ್. ಈ ಒಂದು ಪ್ರೀತಿಗೆ ನೀವು ಡಿಸರ್ವ್ ಆಗಿದ್ದೀರಾ. ಓಕೆ, ಯು ಆರ್ ಲವೇಬಲ್ ಆ್ಯಂಡ್ ಸಮ್ವನ್ ಫ್ರಮ್ ಯುವರ್ ಪಾಸ್ಟ್ ಈಸ್ ರಿಟರ್ನಿಂಗ್ ಟು ಯುವರ್ ಲೈಫ್. ನೋಡಿ, ರೀಕನ್ಸಿಲೇಷನ್ ಅಂತ ಹೇಳಿ ಬರ್ತಾ ಇದೆ, ಸ್ಟ್ರಾಂಗಾಗಿ ಮೆಸೇಜ್ ಬಂದಿದೆ. ಸೊ ಇನ್ನು ಇದಕ್ಕೂ ಮುಂದೆ ಇನ್ನೇನು ಮೆಸೇಜ್ ನಿಮಗೆ ಬೇಡ ಅಂತ ಹೇಳ್ತೀನಿ. ಓಕೆನಾ? ಸೊ ನೋಡಿ, ಇಲ್ಲಿ ಸಮ್ವನ್ ಫ್ರಮ್ ಯುವರ್ ಪಾಸ್ಟ್ ಈಸ್ ರಿಟರ್ನ್ ಟು ಯುವರ್ ಲೈಫ್ ಅಂತ ಹೇಳಿ ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ಅವರು ರಿಟರ್ನ್ ಬರಬೇಕು ಅನ್ನೋಂಥದ್ದು ಅವ್ರ ಮೈಂಡಲ್ಲೂ ಇದೆ, ಬಟ್ ಇಲ್ಲಿ
ಸ್ವಲ್ಪ ಮಾತುಕತೆ ಆಗಬೇಕಾಗಿದೆ. ಓಕೆನಾ? ಅವ್ರ ಜೊತೆ ನೀವು ಯಾವಾಗ ಕ್ಲಿಯರಾಗಿ ಮಾತಾಡ್ತೀರಾ ಆಗ ಡೆಫಿನೆಟ್ಲಿ ನಿಮ್ಮ ಲವ್ ಲೈಫಲ್ಲಿ ಸರಿಯಾಗುವಂಥದ್ದು ವಾಪಸ್ ಬರುವಂಥದ್ದು ನಿಮ್ಮ ಪರ್ಸನ್ ರಿಟರ್ನ್ ನಿಮ್ಮ ಲೈಫಲ್ಲಿ ಬರುವಂಥದ್ದು ಕಾಣಿಸ್ತಾ ಇದೆ. ಓಕೆನಾ? ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.